ಇವತ್ತು ಸ್ವಾಮೀಜಿ ಇದ್ದಿದ್ರೆ ಆ ದೃಷ್ಟಿಯಿಂದ ಖುಷಿ ಪಡ್ತಿದ್ರು, ಏನ್ ಭಾರತ ಇವತ್ತು ಹಿಂಗಾಗಿದೆ. ಅಟ್ ದ ಸೇಮ್ ಟೈಮ್ ಬೇಜಾರು ಆಗಿರ್ತಿತ್ತು, ಹುಡುಗರು ಪೂರ್ತಿ ಹಿಂಗಾಗೋಗ್ಬಿಟ್ಟಿದ್ದಾರಲ್ಲ, ವಾಪಸ್ ಸರಿದಾರಿಗೆ ತರಬೇಕಾಗಿದೆ ಅಂತ. ಇದಕ್ಕೆಲ್ಲ ಜವಾಬ್ದಾರಿ ಯಾರು ಹೊರಬೇಕು ಅಂದ್ರೆ ನಾನು ಮತ್ತು ನೀವೇ ಹೊರಬೇಕಾಗಿದೆ. ವಿವೇಕಾನಂದರನ್ನ ಸರಿಯಾದ ದಿಕ್ಕಿನಲ್ಲಿ ಮತ್ತೊಮ್ಮೆ ಸಮಾಜಕ್ಕೆ ಮುಟ್ಟಿಸ್ತೀವಿ ಅಂತಂದ್ರೆ ಹೊಸ ಸಮಾಜ ನಿಸ್ಸಂಶಯವಾಗಿ ಮೇಲಕ್ಕೆ ಏಳುತ್ತೆ. ಈ ಹೊಸ ಸಮಾಜ ಹೇಗೆ ಮೇಲಕ್ಕೆ ಬರುತ್ತೆ ಅಂತಂದ್ರೆ ಈ ಸಮಾಜ ಈ ನಾಡನ್ನ ಕಟ್ಲಿಕ್ಕೋಸ್ಕರ ಜಾಗೃತವಾಗುತ್ತೆ. ನಾನು ನನ್ನ ಪೀಳಿಗೆಯ ತರುಣರನ್ನ ಹಿಂಗ್ ಬೈತಾನೂ ಆ ತರುಣರ ಒಳಗೆ ಇರುವಂತ ರಾಷ್ಟ್ರದ ತುಡಿತವನ್ನು ಕೂಡ ಹೊಗಳುತ್ತೀನಿ. ಏನ್ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ಇವತ್ತು. ಪಾಕಿಸ್ತಾನ ಜೊತೆ ಯುದ್ಧ ನಡೆದಾಗ ಅದಕ್ಕೆ ಬೇಕಾಗಿರೋ ಡ್ರೋನ್ಸ್ ತಯಾರಾಗೋದು ಬೆಂಗಳೂರಿನಿಂದ, ನಮ್ಮ ಹುಡುಗರು ಮಾಡಿರೋದು. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಇವತ್ತು ಹೆಂಗಿದೀವಿ ನಾವು ಅಂತಂದ್ರೆ, ಆ ಕಡೆ ಅಮೆರಿಕಾದ ಟ್ರಂಪ್ ಟ್ಯಾರಿಫ್ ಹಾಕ್ತಾನೆ ಅಂತ ಅಂದ ತಕ್ಷಣ ಈ ದೇಶದ ತರುಣರು ಹೇಳ್ತಾರೆ, ಅದ್ ಏನ್ ಮಾಡ್ತೀಯ ಮಾಡ್ಕೋ, ನಮ್ಗೆ ನಮ್ಮ ದೇಶವನ್ನು ಕಾಪಾಡ್ಕೊಳ್ಳೋದು ಗೊತ್ತಿದೆ ಅಂತ ತರುಣರು ಚಾಲೆಂಜ್ ಮಾಡಿ ನಿಲ್ತಾರೆ. ಹೊಸ ಪೀಳಿಗೆಯೊಳಗೆ ಆ ಉತ್ಸಾಹ ಇದೆ. ಆ ಉತ್ಸಾಹದೊಂದಿಗೆ ಆಧ್ಯಾತ್ಮದ ಸ್ವಲ್ಪ ಟಚ್ ಸೇರಿಕೊಂಡ್ರೆ, ಹೇಗೆ ವಿವೇಕಾನಂದರು ಹೇಳ್ತಾರಲ್ಲ, ಆತ್ಮದ ಪರಿಕಲ್ಪನೆ ಸ್ವಲ್ಪ ಮಟ್ಟಿಗೆ ಅವರಲ್ಲಿ ಬೆರೆತುಕೊಂಡು ಸಾಧನೆಗೆ ಮನಸ್ಸು ಮಾಡ್ಲಿಕ್ಕೆ ಆಗತ್ತೆ ಅಂತಂದ್ರೆ ಸಮರ್ಥವಾಗಿರುವಂತ ಭಾರತ ನಿರ್ಮಾಣ ಆಗತ್ತೆ. ಇಡೀ ಜಗತ್ತಿಗೆ ಸಾಕಾಗಿ ಹೋಗಿದೆ. ಇವತ್ತು ಇರಾನ್ನಲ್ಲಿ ಗಲಾಟೆ ನೀವು ನೋಡಬೇಕು. ಸ್ವಂತ ಮಸೀದಿಗೆ ಬೆಂಕಿ ಹಚ್ಕೊಂಡಿದ್ದಾರೆ. ಇವತ್ತು ಮುಸ್ಲಿಮರೇ ಇರೋದು, ಅವರೇ ಬೆಂಕಿ ಹಚ್ಚಿರೋದು. ಅಲ್ಲಿ ದೊಡ್ಡ ಗಲಾಟೆ ಶುರುವಾಗೋಗಿದೆ. ಕಜಾಕಿಸ್ತಾನಲ್ಲಿ ಗಲಾಟೆ ಇದೆ, ಪಾಕಿಸ್ತಾನದಲ್ಲಿ ಗಲಾಟೆ ಇದೆ, ಬಾಂಗ್ಲಾದೇಶದಲ್ಲಿ ಗಲಾಟೆ ಇದೆ. ಜಗತ್ತಿನ ಯಾವ ರಾಷ್ಟ್ರಕ್ಕೆ ಕಾಲಿಟ್ಟರು ಒಂದಲ್ಲ ಒಂದು ಕಾರಣಕ್ಕೆ ಗಲಾಟೆ ಇದೆ. ಈ ಗಲಾಟೆಯಿಂದ ಶಾಂತಿ ಬಯಸುವ ಪ್ರತಿಯೊಬ್ಬನೂ ಕೂಡ ನೋಡೋದು ಎಲ್ಲಿಗೆ ಅಂತಂದ್ರೆ ಹಿಮಾಲಯದ ಕಡೆಗೆ ನೋಡೋದು. ಯಾಕೆ ಹಿಮಾಲಯದ ಕಡೆಗೆ ನೋಡ್ತಾನೆ ಅಂದ್ರೆ, ಶಾಂತಿಯ ತಣ್ಣಗಿನ ಗಾಳಿ ಬೀಸುವಂತ ಜಾಗ ಯಾವ್ದಾದ್ರು ಇದ್ರೆ ಅದು ಹಿಮಾಲಯದ ದಿಕ್ಕು ಮಾತ್ರ. ಅದರ ಅರ್ಥ ಭಾರತ ಮಾತ್ರ ಅಂತ. ಜಗತ್ತಿಗೆ ಆ ರೀತಿಯ ಸಂದೇಶವನ್ನು ಕೊಡಬಲ್ಲ ಸಾಮರ್ಥ್ಯ ನಮ್ಮದು ಮಾತ್ರ ಆಗಿರೋದ್ರಿಂದ ನಮ್ಮೆಲ್ಲರ ಜವಾಬ್ದಾರಿ ಇದೆ. ವಿವೇಕಾನಂದರ ಜಯಂತಿಯ ಈ ದಿನ ನಾನು ಎಲ್ಲರನ್ನೂ ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಾವೆಲ್ಲರೂ ನಮ್ಮ ಮಕ್ಕಳನ್ನ, ಮುಂದಿನ ಪೀಳಿಗೆಯನ್ನ ಹೊಸ ರಾಷ್ಟ್ರಕ್ಕೆ ಸಿದ್ಧಗೊಳಿಸೋಣ. ಸ್ವಾಮಿ ವಿವೇಕಾನಂದರನ್ನ ಹೊಸ ಸ್ವರೂಪದಲ್ಲಿ ಆರಾಧಿಸುವ ಪ್ರಯತ್ನಕ್ಕೆ ನಾವೆಲ್ಲರೂ ಅಣಿಯಾಗೋಣ ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾ, ನನ್ನನ್ನು ಪ್ರೀತಿಯಿಂದ ಕರೆಸಿದ ಮಾತಾಜಿಗೆ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ಮಾತನ್ನ ಸ್ವಾಮಿ ವಿವೇಕಾನಂದರ ಪದತಲಕ್ಕೆ ಸಮರ್ಪಿಸ್ತಾರೆ. ಬಹಳ ಸಂತೋಷದ ಸಂಗತಿ, ತಿಥಿ ಪ್ರಕಾರ ಇವತ್ತು ವಿವೇಕಾನಂದರ ಜಯಂತಿ. ಈ ಥರ ರೇರ್ಲಿ ಸಿಗುತ್ತೆ. ವಿವೇಕಾನಂದರ ಜಯಂತಿಗೆ ದಿನವೇ ಬರಲಿಕ್ಕೆ ಒಂದು 2-3 ದಿನ ಆ ಕಡೆ ಈ ಕಡೆ ಎಲ್ಲ ಆಗುತ್ತೆ. ಇವತ್ತು ತಿಥಿ ಪ್ರಕಾರ ಹುಟ್ಟಿದ ದಿನ. ವಿವೇಕಾನಂದರು ಏನಾದರೂ ಜೀವಂತವಾಗಿ ಎದ್ದು ಬಂದರೆ ಕಪಾಳ ಕುಡಿತಾರೆ, ಮತ್ತು ಪೂಜೆ ಮಾಡ್ತಿದ್ಯಾ ಇಲ್ಲಿ ಅಂತ. ಅವ್ರಿಗೆ ಪೂಜೆ, ಈ ಫೋಟೋ ಇಟ್ಟು ಪೂಜೆ ಮಾಡೋದು ಇಷ್ಟ ಆಗಲ್ಲ. ಬಟ್ ನಾವು ಹುಲು ಮಾನವರು ಏನು ಮಾಡೋದು. ನಮ್ಗೊಬ್ಬ ಸ್ವಾಮೀಜಿ ಹೇಳೋರು ಯಾವಾಗಲೂ, ವಿವೇಕಾನಂದರ ಮುಂದೆ ಒಂದು 2 ಸಲ ಅಗರಬತ್ತಿ ಸುತ್ತಿಸಿದ್ರೆ ವಿವೇಕಾನಂದರು ಬಂದು ಹೃದಯದೊಳಗೆ ಕೂತು ಬಿಡ್ತಾರೆ ಅಂತ. ನಮ್ಮ ಮಕ್ಕಳ ಹೃದಯದೊಳಗೆ ಯಾವುದಾದ್ರೂ ಫಿಲ್ಮ್ ಆ್ಯಕ್ಟರ್ಗಳು ಕೂತ್ಕೊಳ್ಳೋಕ್ಕಿಂತ ವಿವೇಕಾನಂದರು ಕೂತ್ಕೊಳ್ಳೋದು ಒಳ್ಳೆಯದು. ಒಂದು ಪುಟ್ಟ ಪ್ರಯತ್ನ ಮಾಡಿ. ಇವತ್ತು ಹೇಗಿದ್ರು ಅವರ ತಿಥಿ ಪ್ರಕಾರ ಜಯಂತಿ ಇದೆ, ಇನ್ನು 2 ದಿನಕ್ಕೆ ಕ್ಯಾಲೆಂಡರ್ನ ಜಯಂತಿ ಬರುತ್ತೆ. ಈ ನಡುವೆ ಫೋಟೋ ಇಟ್ಟು ಒಂದು ಪೂಜೆ ಮಾಡಿಸಿ ಮಕ್ಕಳಿಗೆ. ಆ ಮಕ್ಕಳ ಹೃದಯದಲ್ಲಿ ಒಮ್ಮೆ ಸ್ವಾಮೀಜಿ ಕೂತು ಬಿಟ್ರೆ ಇನ್ನು ನಾವೇನು ಮಾಡಬೇಕು ಅಂತಿಲ್ಲ, ಸ್ವಾಮೀಜಿ ಮಾಡಿಸ್ಕೊಂಡು ಹೋಗ್ತಾರೆ. ಉಳಿದಿದ್ದೆಲ್ಲವನ್ನು ಅವ್ರು ನೋಡ್ಕೊಳ್ತಾರೆ. ಅವರೇ ಹೇಳಿದ್ದಾರೆ, ನಾನು ಈ ದೇಹವನ್ನ ಹರಿದ ಬಟ್ಟೆ ಕಿತ್ತು ಬಿಸಾಕೋ ಥರ ಬಿಸಾಕ್ಬಿಡ್ತೀನಿ. ಎಲ್ಲಿಯವರೆಗೆ ಜಗತ್ನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ನಾನು ಭಗವಂತನೊಂದಿಗೆ ಒಂದಾಗಿದ್ದೀನಿ ಎನ್ನುವುದನ್ನು ಅನುಭವಿಸೋದಿಲ್ವೋ ಅಲ್ಲಿವರೆಗೂ ಸ್ಪಿರಿಟ್ ಆಗಿ ಕೆಲಸ ಮಾಡ್ತಿರ್ತೀನಿ. ಇಲ್ಲೂ ಬಂದಿರ್ತಾರೆ. ಎಲ್ಲೆಲ್ಲಿ ಚರ್ಚೆ ನಡೀತಿರುತ್ತೋ ಅಲ್ಲಿ ಬಂದು ಕೂತಿರ್ತಾರೆ, ಹುಡುಕಾಡ್ತಿರ್ತಾರೆ ಯಾರು ಕರೆಕ್ಟ್ ಆಗಿದ್ದಾರೆ ಇದರಲ್ಲಿ ಅಂತ. ಯಾರನ್ನು ಆರಿಸ್ಕೊಳ್ತಾರೋ ಹೇಳಕ್ ಬರಲ್ಲ. ಆರಿಸ್ಕೊಂಡವನ್ ಕತೆ ಮುಗೀತು. ಕಥೆ ಮುಗೀತು ಅಂತಂದ್ರೆ ಈ ಬದುಕಿನೊಂದಿಗೆ ಅವನ ಕಥೆ ಮುಗೀತು. ಹೊಸ ಬದುಕಿನೊಂದಿಗೆ ಅವನ ಕಥೆಯನ್ನು ವಿವೇಕಾನಂದರು ಜೋಡಿಸ್ತಾರೆ. ಒಳ್ಳೆಯದೇ ಅಲ್ವೇನು? ಹಾಗೆ ಜೋಡಿಸ್ಲಿ ಅಂತ ಪ್ರಾರ್ಥಿಸ್ಕೊಳ್ಳಿ, ಶ್ರದ್ಧೆಯಿಂದ ಪ್ರಾರ್ಥಿಸ್ಕೊಳ್ಳಿ. ಎಷ್ಟು ದಿನ ಇದೆ ಬದುಕ್ರಿ? ಇದರಲ್ಲಿ ಮತ್ತು ಓಡ್ತಾನೆ ಇರೋದೇ. ಓಡಿ 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 ಈ ಗುರಿ ಇಲ್ಲದೆ ಓಡ್ತಾನೆ ಇರ್ತೀವಲ್ಲ. ಎಲ್ಲೋ ಒಂದು ಕಡೆ ಕೇಳಿ, ಸಾಕಪ್ಪ ಓಡಿದ್ದು, ನೀನಾದರೂ ಕರ್ಕೊ, ನೀನೇ ಒಂದು ದಾರಿ ತೋರಿಸು ಅಂತ ಸ್ವಾಮೀಜಿ 100% ಆ ಕೆಲಸ ಮಾಡಿಸ್ತಾರೆ. ಆ ಕೆಲಸವನ್ನ ಸ್ವಾಮೀಜಿ ಮಾಡಲಿ ಎನ್ನುವ ಪ್ರಾರ್ಥನೆ ನಮ್ದು ನಿರಂತರವಾಗಿರಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಅವರ ಪದತಲಕ್ಕೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.